ಹಾಯ್ ಹಲೋ ನಮಸ್ಕಾರ. ನಾನಿದಿನ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡು ಬಂದಿದ್ದೀನಿ. ಬಹಳ ಟೇಸ್ಟ್ ಇದು, ಮಾಡ್ಕೊಂಡು ಕುಡಿದ್ಮೇಲೆ ಗೊತ್ತಾಗೋದು. ಜ್ಯೂಸು ತುಂಬ ಕಾಸ್ಟ್ಲಿ, ಆದರೆ ಮನೆಯಲ್ಲೇ ಮಾಡಿದಾಗ ಖರ್ಚು ಕಮ್ಮಿ. ನಾನಿಲ್ಲಿ ಅರ್ಧ ಬೌಲಷ್ಟು ಬೀಟ್ರೂಟ್ ತೊಗೊಂಡು 2 ಲೋಟದಷ್ಟು ಜ್ಯೂಸ್ ಮಾಡ್ಕೊಂಡು ಬಂದಿದ್ದೀನಿ. ಏಕೆ ತಡ, ಬನ್ನಿ ಸಿಂಪಲ್ಲಾಗಿ ಮಾಡೋ ಜ್ಯೂಸಿನ ರೆಸಿಪಿ ನೋಡ್ತಾ ಹೋಗೋಣ. ನಾನಿಲ್ಲಿ ಬೀಟ್ರೂಟ್ ಜ್ಯೂಸ್ ಮಾಡೋಕ್ಕೆ ಅರ್ಧ ಬೌಲಷ್ಟು ಬೀಟ್ರೂಟ್ ಹೋಳನ್ನು ಸ್ವಲ್ಪ ತೆಳುವಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ತುರಿಬಾರ್ದು. ಹಾಗೆ 1/4 ಚಮಚ ಕೊತ್ತಂಬರಿ ಪುಡಿ, 1/4 ಚಮಚ ಜೀರಿಗೆ ಪುಡಿ, 1/4 ಚಮಚದಲ್ಲಿ 1/4 ಚಮಚ ಆಗೋಷ್ಟು ಚಾಟ್ ಮಸಾಲ ಇಟ್ಕೊಂಡಿದ್ದೀನಿ. ಹಾಗೆ ಅರ್ಧ ಲಿಂಬೆ ಕಡಿ ತೊಗೊಂಡಿದ್ದೀನಿ. ಬ್ಲೆಂಡರಿಗೆ ಹಾಕ್ಬೋದು, ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ತೀನಿ. ಒಂದ್ಸರಿ ಹಾಗೆ ಪುಡಿ ಮಾಡೋಣ. ಈ ಹೋಳುಗಳನ್ನ ಹೆಚ್ಚಿ ರುಬ್ಬಬೇಕಾದ್ರೆ ಡೈರೆಕ್ಟ್ ನೀರು ಹಾಕಿದರೆ ಅಷ್ಟು ಚೆನ್ನಾಗಿ ಇದು ಪುಡಿ ಆಗೋಲ್ಲ. ಈಗ ನೋಡಿ, ಒಂದ್ಸರಿ ಜರ ಅನಿಸಿದ್ದೀನಲ್ಲ, ಈಗ 1 ಲೋಟದಷ್ಟು ನೀರು ಹಾಕೋಣ. ನಯಸ್ಸಾಗಿ ರುಬ್ಬಿಡೋಣ. ರುಬ್ಬಿದ ಮೇಲೆ ಪುನಃ ಇನ್ನೂ 1 ಲೋಟದಷ್ಟು ನೀರು ಹಾಕಿ ಅದನ್ನು ಸೋಸಿಬಿಡೋಣ. ಬೀಟ್ರೂಟು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಸಾಮಾನ್ಯಕ್ಕೆ ಎಲ್ರಿಗೂ ಗೊತ್ತು. ಅರ್ಧ ಬೌಲಲ್ಲಿ ತೊಗೊಂಡಿರೋ ಬೀಟ್ರೂಟು ಇಂದ ನಾವೊಂದು 3 ಲೋಟದಷ್ಟು ಜ್ಯೂಸ್ ಮಾಡ್ಬೋದು. ಈಗ ಒಂದ್ಸರಿ ಸ್ವಲ್ಪ ಸೌಟಲ್ಲಿ ಹೀಗೆ ಒತ್ಬಿಡೋಣ. ಈಗ ಇಷ್ಟು ಹೋಳು ಸಿಕ್ಕಿದೆಯಲ್ಲ, ಇದನ್ನು ಪುನಃ ಮಿಕ್ಸಿ ಜಾರಿಗೆ ಹಾಕಿ ಅರ್ಧ ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ, ಮತ್ತೆ ಸೋಸೋಣ. ಮತ್ತೆ ನೋಡಿ, ರುಬ್ಬಿದ್ದೀನಲ್ಲ, ಇನ್ನೊಂದು ಸ್ವಲ್ಪ ಸಿಕ್ತು ಜ್ಯೂಸ್. ಈಗ ಸಾಕಿಷ್ಟು. ನೆಕ್ಸ್ಟು ಇವೆಲ್ಲ ಚರಟ ಅಂತ ಹೇಳ್ತೀವಿ, ಇನ್ನು ಬರಲ್ಲ ಜ್ಯೂಸು. 1 ಸ್ಪೂನಷ್ಟು ಹೊಡಿತಷ್ಟೇ ನೋಡಿ, ನಾನು ತೆಗೆದು ಹಾಕಿದರೆ ಸರಿ. ಈಗ ಇದಕ್ಕೆ ಲಿಂಬೆ ರಸ ಹಿಂಡೋಣ. ಈಗ ಕೊತ್ತಂಬರಿ ಪುಡಿ ಮತ್ತು ಜೀರಿಗೆ ಪುಡಿ, ಬೇಕಾದ್ರೆ ನೀವು ಜೀರಿಗೆ ಉಪ್ಪು ಹಾಕ್ಬೋದು. ನಾವು ಉಪ್ಪಿನ ಬದಲಿಗೆ ಚಾಟ್ ಮಸಾಲ ಹಾಕ್ತೀನಿ. ಈಗ ಒಂದ್ಸರಿ ಈಗ ಮಿಕ್ಸ್ ಮಾಡೋಣ. ನೋಡಿ, ಎಷ್ಟು ಸುಲಭದಲ್ಲಿ ಜ್ಯೂಸನ್ನು ಮಾಡ್ಕೊಂಡು ಕುಡಿಬೋದು. ಮನೆಯಲ್ಲೇ ತಯಾರು ಮಾಡೋಕ್ಕೆ ಬೇಕಾದಷ್ಟು ಜ್ಯೂಸ್ ಇದೆ. ನಾವು ಏನು ಮಾಡ್ತೀವಿ ಅಂದರೆ, ಮಾರ್ಕೆಟಿಗೆ ಹೋಗ್ತೀವಿ, ಜ್ಯೂಸನ್ನು ತೊಗೊಂಬರ್ತೀವಿ, ಅದನ್ನು ಮತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿತೀವಿ. ಅದರಲ್ಲಿ ಎಷ್ಟು ಪ್ರಿಸರ್ವೇಟಿವ್ ಹಾಕಿರ್ತಾರೆ, ಅದೆಲ್ಲ ದೇಹಕ್ಕೆ ಯಾವಾಗಲೂ ಒಳ್ಳೆಯದಲ್ಲ. ಫ್ರೆಶ್ ಜ್ಯೂಸ್ ಯಾವಾಗಲೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವರಿಗೆ ಜ್ಯೂಸನ್ನು ಸ್ವಲ್ಪ ತಣ್ಣ ಕುಡಿಯೋಕ್ಕೆ ಇಷ್ಟ. ಹಾಗಿದ್ದಾಗ ಫ್ರಿಜ್ಜಲ್ಲಿ ಸ್ವಲ್ಪ ಹೊತ್ತು ಇಡೋದು, ನಂತರ ಕುಡಿಯೋದು. ಹಾಗೆ ಈ ಜ್ಯೂಸ್ ಉಳಿದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಮಾರನೇ ಸಹ ಬೇಕಾದರೂ ಕುಡಿಬೋದು. ನೋಡಿರಲ್ಲ ಎಷ್ಟು ಸಿಂಪಲ್ಲಾಗಿ ಜ್ಯೂಸ್ ಮಾಡ್ಬೋದು ಅಂತ. ಪ್ರತಿದಿನ ಒಂದೊಂದು ಜ್ಯೂಸ್ ಮಾಡ್ಕೊಂಡು ಕುಡೀರಿ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೀವೇ ಅಂದ್ಕೊಳ್ತೀರಾ ಆವಾಗ, ನಾವು ಮನೆಯಲ್ಲಿ ರೆಡಿ ಮಾಡ್ಕೊಂಡು ಜ್ಯೂಸ್ ಕುಡಿಯೋದೇ ಒಳ್ಳೆಯದು ಅಂತ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.